ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ OBS ಸ್ಟುಡಿಯೋ ಜನರಲ್ ಸೆಟ್ಟಿಂಗ್ಸ್ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋನಲ್ಲಿ ನಿಮಗೆ HD ಸ್ಕ್ರೀನ್ ಕ್ಯಾಪ್ಚರ್, HD ಕ್ವಾಲಿಟಿಯಲ್ಲಿ ಸ್ಕ್ರೀನ್ ಕ್ಯಾಪ್ಚರ್ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದೆ. ಏನಂದರೆ OBS ಸ್ಟುಡಿಯೋನಲ್ಲಿ ನಿಮಗೆ ವಾಟರ್ ಮಾರ್ಕ್ ಇರೋದಿಲ್ಲ. ಹಾಗೆ ನೀವು ಟೈಮ್ಲೆಸ್ ಅಂದರೆ ಲೈಕ್ ಲಾಂಗ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲದೆ. ಏನಕ್ಕೆ ಅಂದರೆ ಅದು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡಿದೆ. ಓಕೆ, ಸೊ ಬೇಸಿಕಲಿ ನೀವು ನಿಮ್ಮ ಫಸ್ಟ್ OBS ಸ್ಟುಡಿಯೋ ಕ್ಯಾಪ್ಚರ್ ಮಾಡಿದ್ರೆ ನಿಮಗೆ ಈ ಆಪ್ಷನು ಇರೋದಿಲ್ಲ, ಡಿಸ್ಪ್ಲೇ ಕ್ಯಾಪ್ಚರ್ ಆಪ್ಷನು ಇರೋದಿಲ್ಲ. ಡಿಸ್ಪ್ಲೇ ಕ್ಯಾಪ್ಚರ್ ಆಪ್ಷನ್ ಏನೇ ನಿಮಗೆ ಹೇಗೆ ನಿಮ್ಮ ಡಿಸ್ಪ್ಲೇನ ಕ್ಯಾಪ್ಚರ್ ಮಾಡೋ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಫಾರ್ ಎನ್ ಎಕ್ಸಾಂಪಲ್ ನಾನು ಇಲ್ಲಿ ದಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇಲ್ಲಿ ಡಿಸ್ಪ್ಲೇ ಕ್ಯಾಪ್ಚರ್ಗೆ ಬನ್ನಿ. ಡಿಸ್ಪ್ಲೇ ಕ್ಯಾಪ್ಚರ್ಗೆ ನೀವೇನಾದರೂ ನೇಮ್ ಕೊಡೋಗಿದ್ರೆ ನಿಮ್ಮ ಲ್ಯಾಪ್ಟಾಪ್ ನೇಮ್ ಇಲ್ಲ ನಿಮ್ಮ ನೇಮ್ ಕೊಡ್ಬೋದು. ಆಮೇಲೆ ಕ್ಲಿಕ್ ಓಕೆ. ಅದಾದಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ ತೋರಿಸುತ್ತೆ ನೀವು ಯಾವ ಡಿಸ್ಪ್ಲೇನ ಕ್ಯಾಪ್ಚರ್ ಮಾಡಬೇಕು ಅಂತ. ಸಪೋಸ್ ನಿಮ್ಮ ಅದರ 2 ಡಿಸ್ಪ್ಲೇಸ್ ಇದ್ದರೆ ನೀವು ಅದರಲ್ಲಿ ಯಾವುದೋ ಅಂತ ಸೆಲೆಕ್ಟ್ ಮಾಡ್ಬೋದು, ಪ್ರೈಮರಿ ಮಾನಿಟರ್ ಅಥವಾ ಅಂದರೆ ಸೆಕೆಂಡರಿ ಯಾವುದಾದ್ರೂ ಅಟ್ಯಾಚ್ಡ್ ಇದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕ್ಯಾಪ್ಚರ್ ಮೆಥಡ್ನ ಆಟೋಮೆಟಿಕ್ ಆಗಿ ಇಡಿ, ಅದೇನು ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು ಬೇಕಿಲ್ಲ. ಒಂದ್ಸಲ ಇದಾದಮೇಲೆ ಕ್ಲಿಕ್ ಆನ್ ಓಕೆ. ಸೊ ನನ್ನ ಡಿಸ್ಪ್ಲೇ ಆಲ್ರೆಡಿ ಕ್ಯಾಪ್ಚರ್ ಆಗ್ತಿದೆ. ಸೊ ನಿಮಗೆ ಈ ರೆಡ್ ಬಾಕ್ಸ್ ತೋರಿಸ್ತಿದೆ. ಡಿಸ್ಪ್ಲೇ ಕ್ಯಾಪ್ಚರ್ ಆಫ್ ಮಾಡಿದ್ರೆ ಅದು ತೋರಿಸಲ್ಲ. ಓಕೆ, ಇಲ್ಲಿ ಈ ಐ ಬಟನ್ ಐಕಾನಲ್ಲಿ ಸಪೋಸ್ ನಾವು ಇವಾಗ ನಮ್ಮ ಡಿಸ್ಪ್ಲೇ ಕ್ಯಾಪ್ಚರಲ್ಲಿ ಇಷ್ಟು ಟ್ಯಾಬ್ ಮಾತ್ರ ಓಪನ್ ಆಗ್ತಿದೆ. ನಿಮಗೆ ಫುಲ್ ಟ್ಯಾಬ್ ಇಲ್ಲ ಫುಲ್ ಇದು ಬೇಕಂದರೆ ಇದನ್ನು ಡ್ರ್ಯಾಗ್ ಡೌನ್, ಇವಾಗ ಫುಲ್ ಟ್ಯಾಬ್ ಸೆಲೆಕ್ಟ್ ಆಗುತ್ತೆ. ಓಕೆ, ಒನ್ಸ್ ಇದಾದಮೇಲೆ ಯು ಕ್ಯಾನ್ ಸ್ಟಾರ್ಟ್ ರೆಕಾರ್ಡಿಂಗ್. ಬಟ್ ಫಾರ್ ವಿಡಿಯೋ HD ಔಟ್ಪುಟ್ ನಿಮ್ಗೆ ಏನು ಬೇಕಂದರೆ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸಲ್ಲಿ 2 ಆಪ್ಷನ್ಸ್ ಚೇಂಜ್ ಮಾಡಬೇಕು. ಒಂದು ವಿಡಿಯೋ ಆಪ್ಷನ್ಸ್ ಬನ್ನಿ. ಇಲ್ಲಿ ಏನಾದರೂ ನಿಮ್ಮ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಪ್ರಕಾರ ಕಡಿಮೆ ರೇಷಿಯೋ ಇದ್ದರೆ ಅದನ್ನು ಚೇಂಜ್ ಮಾಡಿ. 1920 to 1080ಗೆ ಇದು ನಿಮ್ಮ HD ಡಿಸ್ಪ್ಲೇನ ಕ್ಯಾಪ್ಚರ್ ಮಾಡುತ್ತೆ. ಇದಾದಮೇಲೆ ಬೇರೆ ಸೆಟ್ಟಿಂಗ್ಸು ಬೇಡ. ಮತ್ತು FPS ಯಾವಾಗಲೂ ಮಾನಿಟರ್ ಮಾಡಿ 60 FPS ಇರಬೇಕು. ಸೊ ನಿಮ್ಮ ವಿಡಿಯೋ ಸ್ಮೂತಾಗಿ ಹೋಗೋದಕ್ಕೆ 60 frames per second. ಓಕೆ, ನೆಕ್ಸ್ಟ್ ಔಟ್ಪುಟ್ಟಿಗೆ ಬನ್ನಿ. ಔಟ್ಪುಟ್ಟಲ್ಲಿ ನಾವು ಮಾಡ್ತಾ ಇರೋದು ರೆಕಾರ್ಡಿಂಗ್ ರೈಟ್. ಸೊ ಇದು ಸ್ಟ್ರೀಮಿಂಗ್ ಆಪ್ಷನ್ ಓಪನ್ ಆಗಿದೆ. ರೆಕಾರ್ಡಿಂಗ್ ಆಪ್ಷನ್ಗೆ ಬನ್ನಿ. ಈ ರೆಕಾರ್ಡಿಂಗ್ ಆಪ್ಷನಲ್ಲಿ ಫಸ್ಟ್ ನೀವು ಔಟ್ಪುಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸಿಂಪಲ್ ಮೆಥಡ್ ಇರುತ್ತೆ. ಬಟ್ ಸಿಂಪಲ್ ಮೆಥಡಿಂದ ಯು ಕಮ್ ಟು ಅಡ್ವಾನ್ಸ್ಡಲ್ಲಿ ರೆಕಾರ್ಡಿಂಗ್ ಬನ್ನಿ. ರೆಕಾರ್ಡಿಂಗಲ್ಲಿ ನಿಮ್ಗೆ ಕಸ್ಟಮ್ ಬೇಕಂದರೆ ಕಸ್ಟಮ್ ತೊಗೋಬೋದು, ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಬೇಕಂದರೆ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಪಾತಲ್ಲಿ ನೀವು ಫೈಲ್ ಸೇವ್ ಮಾಡ್ತೀರಾ ಆ ಪಾತ್ ಕೊಡಿ. ಹಾಗೆ ಇಲ್ಲಿ ಸೇವ್ ಮಾಡಬೇಕಾದ್ರೆ MP4 ಫಾರ್ಮ್ಯಾಟ್ ಇಟ್ಕೊಳ್ಳಿ. MP4 ಅಂದರೆ ಯೂಶುವಲ್ ವಿಡಿಯೋ ಫಾರ್ಮ್ಯಾಟ್. ಮತ್ತು ವಿಡಿಯೋ ಎನ್ಕೋಡರ್ ಸ್ಟ್ರೀಮ್ ಎನ್ಕೋಡರ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ನೀವು ಬೇರೆ ಏನಾದರೂ ಚೇಂಜ್ ಮಾಡಿದ್ರೆ ಆ ಸೆಟ್ಟಿಂಗ್ಸ್ ಬೇರೆ ಚೇಂಜ್ ಆಗುತ್ತೆ. ಈ ಸ್ಟ್ರೀಮ್ ಎನ್ಕೋಡರ್ ಸೆಲೆಕ್ಟ್ ಮಾಡೋದ್ರಿಂದ ಒಂದು ಡಿಸಡ್ವಾಂಟೇಜ್ ಏನಂದರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದರೆ ರೆಕಾರ್ಡ್ ಮಾಡೋದಕ್ಕೆ ಸೆಂಟ್ರಲ್ ಎಲ್ಲೂ ಪಾಸ್ ಮಾಡೋಂಗಿಲ್ಲ. ಪಾಸ್ ಮಾಡಿದ್ರೆ ಆ ವಿಡಿಯೋ ಅಲ್ಲಿಗೆ ಬ್ರೇಕ್ ಆಗೋಗುತ್ತೆ. ಸೊ ಇದೊಂದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ರೆಕಾರ್ಡಿಂಗ್. ಈ 2 ಆಪ್ಷನ್ ನೀವು ಕೊಟ್ಟಾದಮೇಲೆ ನಿಮಗೆ HD ಸ್ಕ್ರೀನ್ ಕ್ಯಾಪ್ಚರ್ ಆಗುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ OBS ಸ್ಟುಡಿಯೋನೇ ಯೂಸ್ ಮಾಡ್ತೀನಿ, ಈ ಸೆಟ್ಟಿಂಗ್ಸೇ ಯೂಸ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ.